ಎಸ್, ಈಗ ಕೈಗೆಲ್ಲ ಫಂಗಸ್ ಆಗಿದೆ, ನನಗೆ ಸಾಕಷ್ಟು ಹಿಂಸೆ ಆಗ್ತಾ ಇದೆ ಒಳಗಡೆ ಇರೋಕ್ಕೆ, ಮತ್ತು ನನಗೆ ಒಂದು ಹಾಸಿಗೆ ಇಲ್ಲ, ದಿಂಬಿಲ್ಲ, ಕುಡಿಯೋಕ್ಕೊಂದು ಗ್ಲಾಸ್ ಸಿಗ್ತಾ ಇಲ್ಲ, ಒಂದು ಸ್ಪೂನ್ ಇಲ್ಲ, ಆಮೇಲೆ ಊಟ ಕೂಡ ನನಗೆ ಸೆಟ್ ಆಗ್ತಾ ಇಲ್ಲ, ಮತ್ತು ಸ್ವಲ್ಪ ನನಗೆ ಬೇರೆ ಫುಡ್ಡು, ನನಗೆ ಮನೆ ಫುಡ್ಡನ್ನು ತಿನ್ನಬೇಕು, ಈ ಥರ ಎಲ್ಲ ಒಂದಿಷ್ಟು ಡಿಮ್ಯಾಂಡ್ಗಳು ಸಹಜವಾಗಿ ದರ್ಶನ್ಗೆ ಇದ್ದೇ ಇತ್ತು. ಅದನ್ನು ಕೂಡ ಕೋರ್ಟ್ ಮುಂದೆ ಮನವಿಯನ್ನು ಮಾಡಿಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಜೈಲಿನ ಲಿಮಿಟ್ ಅಡಿ ಏನೇನು ಕೊಡ್ಬೋದು ಆ ಫೆಸಿಲಿಟಿಯನ್ನು ಕೊಡಲಿಕ್ಕೆ ಈಗ ಕೋರ್ಟ್ ಈಗ ಒಂದು ಕಡೆ ಆದೇಶವನ್ನು ಹೊರಡಿಸಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಅವರಿಗೆ ಬಳ್ಳಾರಿ ಜೈಲಿಗೆ ಹೋಗ್ತಾರೆ, ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂಥ ಒಂದು ಮಾತಿತ್ತಲ್ಲ, ಅದಕ್ಕೂ ಈಗ ಸದ್ಯಕ್ಕೆ ಕೋರ್ಟಿಗೆ ಆದೇಶವನ್ನು ಹೊರಡಿಸಿಲ್ಲ. ಸದ್ಯಕ್ಕೆ ಅವರು ಪರಪ್ಪನ ಅಗ್ರಹಾರ ಜೈಲಲ್ಲೇ ಸೆರೆಮನೆ ವಾಸವನ್ನು ಈಗ ಮುಂದುವರಿಸುತ್ತೆ ಕೋರ್ಟ್ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಕೋರ್ಟ್ ಆದೇಶ ಒಂದು ಸಲ ಹೊರಡಿಸಿದ ಮೇಲೆ ಮುಗೀತು. ಹಾಗಾಗಿ ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ವೆಂಕಟೇಶ್ ಕೊಡ್ತಾ ಹೋಗ್ತಾರೆ. ವೆಂಕಟೇಶ್, ದರ್ಶನ್ ಈಗ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನವನ್ನು ಹೊತ್ತಿರುವಂತಹ ಒಂದು ಕಡೆ ಬಹಳ ಮುಖ್ಯವಾಗಿ ದರ್ಶನ್ ಈಗ ಜೈಲಲ್ಲಿರುವಂತಹ ಸಂದರ್ಭದಲ್ಲಿ ಬಿಸಿಲನ್ನು ನಾನು ನೋಡಿಲ್ಲ, ಕೈಗೆಲ್ಲ ಫಂಗಸ್ ಆಗಿದೆ, ಮತ್ತೊಂದು ಕಡೆ ನನಗೆ ಜೈಲ ಒಳಗಡೆ ಓಡಾಡೋಕ್ಕೂ ಆಗ್ತಾ ಇಲ್ಲ, ಆಮೇಲೆ ನನಗೆ ಶೂ ಹಾಕೋಕ್ಕೂ ಬಿಡ್ತಾ ಇಲ್ಲ ಜೈಲಾಧಿಕಾರಿಗಳು ಅಂತಲೂ ಕೂಡ ಹೇಳ್ತಾ ಇದ್ರು. ಇನ್ನೊಂದು ಕಡೆ ನೋಡಿ, ನನಗೆ ಇಷ್ಟು ಹಿಂಸೆ ಆಗ್ತಾ ಇದೆ ಸ್ವಾಮಿ, ನನಗೆ ಸ್ವಲ್ಪ ವಿಷ ಕೊಟ್ಬಿಡಿ, ನನಗೆ ಈ ನರಕಯಾತನೆ ಅನುಭವಿಸೋಕ್ಕಾಗಲ್ಲ, ನನಗೆ ಈ ಚಿತ್ರಹಿಂಸೆ ನನಗೆ ಅನುಭವಿಸೋಕ್ಕಾಗ್ತಾ ಇಲ್ಲ ಅಂತ ಒಂದು ಕಡೆ ದರ್ಶನ್ನು ಜಡ್ಜ್ಗಳ ಮುಂದೆ, ನ್ಯಾಯಾಧೀಶರ ಮುಂದೆ ಒಂಥರ ಅವರು ಬೇಡ್ಕೊಂಡಿದ್ರು, ಗೋಗರ್ದಿದ್ರು, ಮನವಿ ಮಾಡಿಕೊಂಡಿದ್ರು. ಹಾಗಾಗಿ ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ದರ್ಶನ್ ಆಲ್ರೆಡಿ ಈಗ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನವನ್ನು ಹೊತ್ತು ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಮಾತಿತ್ತು, ಆದರೆ ಆಗ್ತಾ ಇಲ್ಲ. ಮತ್ತು ಬೇಸಿಕ್ ಫೆಸಿಲಿಟಿ ಕೊಡಲಿಕ್ಕೂ ಕೋರ್ಟ್ ಸಮ್ಮತಿ ಕೊಟ್ಟಿದೆ. ಎಸ್, ಏನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ವೆಂಕಟೇಶ್? ಸಚಿನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಂತ ಹೇಳಿ ಜೈಲಾಧಿಕಾರಿಗಳು SPP ಮುಖಾಂತರವಾಗಿ ಒಂದು ಅರ್ಜಿಯನ್ನು ಕೂಡ ಹಾಕಿದ್ರು. ಈಗಾಗಲೇ ಅದರ ಅರ್ಜಿಯ ಒಂದು ವಾದ ಪ್ರತಿವಾದ ಎರಡೂ ಕೂಡ ಆಗಿ ಇವತ್ತು ಆದೇಶನ ಕಾಯ್ದಿರಿಸಿದ್ರು. ಅಂದರೆ ಇವತ್ತು ಅವರ ಆದೇಶ ಪ್ರಕಟವಾಗಿರುವಂತಹದ್ದು. ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಬೇಡ, ಇಲ್ಲೇ ಬೆಂಗಳೂರು ಪರಪ್ಪನಗರ ಜೈಲಿನಲ್ಲೇ ಇರಲಿ ಅಂತ ಹೇಳಿ ಕೂಡ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ಜೊತೆಗೆ ಈಗ ಏನೋ ಒಂದು ಬೆಳಗಿನ ಜಾವ ಅಂತ ಹೇಳಿದರೆ ಒಂದು 12 ಗಂಟೆ ಸುಮಾರಿಗೆ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಎಲ್ಲರನ್ನೂ ಕೂಡ ಹಾಜರುಪಡಿಸಲಾಗಿತ್ತು. ಆಗ VC ಮೂಲಕ ನಟ ದರ್ಶನ್ ಸೇರಿ 7 ಜನ ಆರೋಪಿಗಳು ಕೂಡ ಏನು ಪರಪ್ಪನಗರ ಜೈಲಿನಿಂದ ಕೂಡ ಹಾಜರಾಗಿದ್ದರು. ಆ ಸಂದರ್ಭದಲ್ಲಿ ಪ್ರಕರಣದ ವಿಚಾರಣೆಯನ್ನು ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಗಿತ್ತು. ಅದಾದ ಬಳಿಕ ನಟ ದರ್ಶನ್ ಅವರು ಕೊನೆಯಲ್ಲಿ ಏನು ನ್ಯಾಯಾಧೀಶರ ಬಳಿ ಮಾತನಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. ಆಗ ಕೈಯನ್ನು ಎತ್ತಿದ್ರು. ಆಗ ಅದಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸಿದ್ರು ನ್ಯಾಯಾಧೀಶರು. ಆಗ ಅವರು ಹೇಳಿರುವಂಥದ್ದು ಅಂದರೆ, ನನಗೆ ಒಂಚೂರು ವಿಷಯವನ್ನು ಕೊಟ್ಬಿಡಿ, ಯಾಕಂತ ಹೇಳಿದ್ರೆ ಈ ಜೈಲಿನ ಒಳಗಡೆ 4 ಗೋಡೆಗಳ ಮಧ್ಯೆ ನಾನು ಇದ್ದೀನಿ. ಸೊ ಸೂರ್ಯನ ಬೆಳಕನ್ನು ನೋಡಿ 15 ದಿನಗಳ ಕಳೆದಿದೆ, ಬಟ್ಟೆಗಳು ವಾಸನೆ ಬರ್ತಾ ಇದೆ, ಇಲ್ಲಿ ಕೈಯಲ್ಲೆಲ್ಲ ಫಂಗಸ್ ಆಗಿದೆ, ಸೊ ಹಾಗಾಗಿ ನನಗೆ ಇದು ನರಕ ಯಾತನೆ ಆಗ್ತಾ ಇದೆ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡ್ರು. ಆ ಸಂದರ್ಭದಲ್ಲಿ ನ್ಯಾಯಾಧೀಶರು ಕೂಡ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಆ ರೀತಿಯೆಲ್ಲ ಹೇಳಬಾರ್ದು, ಸಂಬಂಧಪಟ್ಟಂಥ ಜೈಲಾಧಿಕಾರಿಗಳಿಗೆ ನಾನು ತಿಳಿಸ್ತೇನೆ ಅಂತ ಕೂಡ ಆದೇಶವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಈಗ ಏನೋ ಒಂದು ವಿಚಾರಣೆಯನ್ನು 3 ಗಂಟೆಗೆ ಮುಂದೂಡಿದಂಥ ಸಂದರ್ಭದಲ್ಲಿ ಈಗ ಒಂದು ಆದೇಶವನ್ನು ಮಾಡಿದ್ದಾರೆ. ಜೈಲಿನ ನಿಯಮಾವಳಿಗಳ ಪ್ರಕಾರ ವಿಚಾರಣಾ ದಿನ ಕೈದಿಗೆ ಏನೆಲ್ಲ ಸೌಲಭ್ಯಗಳನ್ನು ಕೊಡಬಹುದು ಅದನ್ನು ಕೊಡಿ ಅಂತ ಹೇಳಿ, ಅಲ್ಲದೆ ಜೈಲಿನ ಅವರು ಇರುವಂತಹ ಸೆಲ್ ಏನಿದೆ ಅದರಿಂದ ಹೊರಗಡೆ ಬಂದು ವಾಕಿಂಗ್ ಮಾಡೋದಕ್ಕೂ ಕೂಡ ಓಡಾಡೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೂಡ ಹೇಳಿದ್ದಾರೆ. ಅದರಂತೆ ಇದು ಎಲ್ಲಿ ಕೂಡ ಮಿಸ್ಯೂಸ್ ಆಗಬಾರ್ದು, ಯಾಕಂದರೆ ಕಳೆದ ಬಾರಿ ಕೂಡ ಇದೇ ರೀತಿಯಾದಂಥ ಒಂದು ಮಿಸ್ಯೂಸನ್ನು ಮಾಡಿಕೊಂಡು ಅವರು ಬೇರೆ ಕಡೆ ಶಿಫ್ಟ್ ಆಗಬೇಕಾಗಿತ್ತು, ಅಧಿಕಾರಿಗಳ ತಲೆದಂಡಕ್ಕೂ ಕೂಡ ಕಾರಣರಾಗಿದ್ದರು. ಸೊ ಅದು ರಿಪೀಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಖಡಕಾದಂಥ ಸೂಚನೆಗಳನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿ ಅಧಿಕಾರಿಗಳು ಕೂಡ ಅಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಂಡಿದ್ದರು. ಈಗ ಏನು ಒಂದು ನ್ಯಾಯಾಧೀಶರು ಕೊಟ್ಟಿರುವಂತಹ ಸೂಚನೆ ಆದೇಶ ಏನಿದೆ ಅದರ ಪ್ರಕಾರ ಅಲ್ಲಿರುವ ಅಧಿಕಾರಿಗಳು ಕೂಡ ದರ್ಶನ್ ಅವರಿಗೆ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಮತ್ತು ಹೆಚ್ಚುವರಿಯಾಗಿ ಬಟ್ಟೆಗಳ ಅವಶ್ಯಕತೆ ಇದ್ರೂ ಕೂಡ ಒದಗಿಸುವಂಥ ಕೆಲಸವನ್ನು ಮಾಡ್ತಾರೆ. ಸೊ ಈಗ ಏನು ಒಂದು ಚಳಿಗಾಲ ಆಗಮಿಸ್ತಿರುವ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಕೂಡ ಸಾಮಾನ್ಯವಾಗಿ ಏನು ಒಂದು ಚಳಿ ಹೆಚ್ಚಾಗಿರೋದ್ರಿಂದಾಗಿ ಅವರು ಹೆಚ್ಚುವರಿಯಾಗಿ ಒಂದು ಬೆಡ್ಶೀಟ್ ಮತ್ತು ತಲೆದಿಂಬನ್ನು ಕೂಡ ಕೇಳಿದ್ದಾರೆ, ಅದನ್ನು ಕೂಡ ಒದಗಿಸೋದಕ್ಕೆ ಅವಕಾಶಗಳು ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಇದನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದೆ ಆದರೆ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಅದರಿಂದ ಮುಂದೆ ಆಗುವ ಪರಿಣಾಮಗಳು ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಎಚ್ಚರಿಕೆ ಕೊಟ್ಟಿರೋದ್ರಿಂದಾಗಿ ಸೊ ದರ್ಶನ್ಗೂ ಕೂಡ ಒಂದು ಕಡೆ ನಡುಕ ಶುರುವಾಗಿರುತ್ತೆ, ಅಲ್ಲಿರುವ ಅಧಿಕಾರಿಗಳಿಗೂ ಕೂಡ ಇದು ಎಚ್ಚರಿಕೆಯ ಕರೆಗಂಟೆ ಆಗಿರುವಂತಹದ್ದು. ಸದ್ಯ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಚಾರ್ಜ್ ಫ್ರೇಮನ್ನು ಮಾಡೋದಕ್ಕೂ ಕೂಡ ಈಗ ನ್ಯಾಯಾಲಯ 19ನೇ ತಾರೀಕು ಈ ಒಂದು ಡೇಟನ್ನು ಫಿಕ್ಸ್ ಮಾಡಿರುವಂತಹದ್ದು. ಹಾಗಾಗಿ ಎರಡೂ ಕಡೆ
ಆಗಲೇ ಏನೋ ಒಂದು ಎಲ್ಲ ಆರೋಪಿಗಳ ಪರ ವಕೀಲರನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಓಕೆ ಅಂತ ಹೇಳಿದ್ದೆ, ಆದರೆ ಅವತ್ತು ಈ ಕೇಸ್ಗೆ ಸಂಬಂಧಪಟ್ಟಂತೆ ಚಾರ್ಜ್ ಫ್ರೇಮ್ ಆಗುತ್ತೆ, ಟ್ರಯಲ್ ಶುರುವಾಗುತ್ತೆ. ಆದಷ್ಟು ಬೇಗ ಕೂಡ ಕೇಸ್ ಅಂದರೆ ತೀರ್ಮಾನ ಅಂದರೆ ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪು ಕೊಡುವ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳ ಕಾಲ ಒಂದು ವಿಚಾರಣೆಯನ್ನು ನಡೆಸ್ತೀರಾ, ಆದಷ್ಟು ಬೇಗ ಈ ಕೇಸನ್ನು ಮುಗಿಸಿ ಅಂತ ಹೇಳಿ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ರು. ಅದಂತ ಕೂಡ ಈ ಒಂದು ಕೇಸನ್ನು ಮುಗಿಸೋದಕ್ಕೂ ಕೂಡ ಈಗ ಮುಂದಾಗಿರುವಂತಹದ್ದು ಸಚಿನ್. ವೆಂಕಟೇಶ್, ಇಲ್ಲಿ ಬಹಳ ಮುಖ್ಯವಾಗಿ ವಿಚಾರಣಾಧೀನ ಕೈದಿ ಹೌದು ದರ್ಶನ್, ಇಲ್ಲ ಅಂತ ಹೇಳಲ್ಲ. ಮತ್ತೆ ಸಾಕಷ್ಟು ಜನ ಬೇರೆ ಬೇರೆ ವಿಚಾರಣಾಧೀನ ಕೈದಿಗಳಿದಾರಲ್ಲ. ಈಗ ದರ್ಶನ್ಗೊಂದು ಫೆಸಿಲಿಟಿ, ಬೇರೆ ಕೈದಿಗಳಿಗೊಂದು ಫೆಸಿಲಿಟಿ ಕೊಟ್ಟಂತ ಸಂದರ್ಭದಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನ ಜನ ಪ್ರಶ್ನೆ ಮಾಡೋಂಗಾಗಲ್ವಾ ಅಂತ ವೆಂಕಟೇಶ್? ಸಚಿನ್, ಹೌದು. ಯಾಕಂತ ಹೇಳಿದ್ರೆ ಈ ಒಂದು ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ. ಅವರಿಗೆ ಏನೋ ಒಂದು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಕೊಡಲಾಗಿತ್ತು, ಅದನ್ನು ಕೊಟ್ಟಿದ್ರು. ಹೆಚ್ಚುವರಿಯಾಗಿ ಬೇಕು ಅಂತ ಹೇಳಿ ಇವರು ಒಂದು ಅರ್ಜಿಯನ್ನು ಹಾಕೊಂಡಂತಹ ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆಗೆ ಕೂಡ ಗ್ರಾಸವಾಗಿತ್ತು. ಯಾಕಂದರೆ ನೀವು ಹೇಳಿದಂಗೆ ಜೈಲಿನಲ್ಲಿರುವಂಥ ಪ್ರತಿಯೊಬ್ಬ ಕೈದಿಗಳು, ಆರೋಪಿಗಳು ಕೂಡ ಎಲ್ಲರೂ ಕಾನೂನಿನ ಪ್ರಕಾರ ಒಂದೇ. ಆದರೆ ಇಲ್ಲಿ ಜೈಲಿನ ಒಳಗಡೆ ಕೆಲವೊಂದು ಬ್ಯಾರಿಕ್ಗಳಲ್ಲೂ ಕೂಡ ಹಣ ಕೊಟ್ಟರೆ ಏನೆಲ್ಲ ಫೆಸಿಲಿಟಿ ಸಿಗುತ್ತೆ ಅಂತ ಹೇಳಿ ಹಿಂದೆ ಕೂಡ ಜಗಜ್ಜಾಗೀರ ಆಯಿತು. ಅದಾಗಬಾರ್ದು ಅಂತ ಹೇಳಿ ಕಟ್ಟುನಿಟ್ಟ ಕ್ರಮವನ್ನು ಕೂಡ ತೆಗೆದುಕೊಂಡಿದ್ರು. ಈಗ ಒಂದು ವೇಳೆ ಏನಾದರೂ ಬೇರೆ ಕೈದಿಗಳಿಗೂ ಕೂಡ ಈ ರೀತಿಯಾದಂಥ ಅವಶ್ಯಕತೆ ಇದೆ ಅಂತ ಹೇಳಿದ್ದೆ ಆದರೆ ಅವರು ಕೂಡ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕ್ಕೊಂಡು ಅವರ ವಕೀಲರ ಪರವಾಗಿ ಅದನ್ನು ವಾದ ಮಾಡಿ ಅವಶ್ಯಕತೆ ಇದ್ದರೆ ಅದನ್ನು ಕೂಡ ತೆಗೆದುಕೊಳ್ಬೋದು. ಅದಕ್ಕೆ ನ್ಯಾಯಾಲಯವು ಕೂಡ ಅವಕಾಶವನ್ನು ಮಾಡಿಕೊಡುತ್ತೆ. ಆದರೆ ಈಗ ನಟ ದರ್ಶನ್ ಅವರು ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ರು, ಹೊರಗಡೆ ಅವರು ಯಾವ ರೀತಿಯಾಗಿ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಹಾಗಾಗಿ ಒಳಗಡೆ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಕನಿಷ್ಠ ಒಂದು ಬೆಡ್ಶೀಟ್ ಮತ್ತು ಒಂದು ದಿಂಬನ್ನು ಈಗ ಕೇಳ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಐಷಾರಾಮಿಯಾಗಿ ಅವರು ಒಳಗಡೆ ಇದ್ರು, ಆದರೆ ಈ ಬಾರಿ ಅದು ಯಾವುದಕ್ಕೂ ಕೂಡ ಅವಕಾಶ ಇಲ್ದಿರೋದಾಗಿ ಸಹಜವಾಗಿಯೂ ಕೂಡ ಅವರು ಮಾನಸಿಕವಾಗಿ ಕುಗ್ಗಿದ್ದಾರೆ, ದೈಹಿಕವಾಗಿ ಅವರು ಹಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಸದ್ಯ ಇವತ್ತು ಅವರು ಕಣ್ಣೀರನ್ನು ಹಾಕ್ತಾ ನ್ಯಾಯಾಧೀಶರ ಮುಂದೆ ಕೇಳ್ಕೊಂಡಂತಹ ಪರಿಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಿಜವಾಗ್ಲೂ ಅವರಿಗೆ ಜೈಲಿನ ಒಂದು ವಿಚಾರಣಾಧೀನ ಕೈದಿ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದು ಕೂಡ ಮನವರಿಕೆ ಆಗಿದೆ. ಆದರೆ ಇದೆಲ್ಲ ಯಾಕೆ ಅನ್ನುವಂತಹ ಒಂದು ಪ್ರಶ್ನೆ ಕಾಡುತ್ತೆ. ಯಾಕಂತ ಹೇಳಿದ್ರೆ ಇದೇ ರೀತಿಯಾದಂಥ ಕೆಲವೊಂದು ನಾಟಕಗಳನ್ನು ಆಡಿ ಅವರು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಅದಾದ ಬಳಿಕ ಪೂರ್ಣ ಪ್ರಮಾಣದ ಜಾಮೀನನ್ನು ಕೂಡ ಪಡೆದುಕೊಂಡಿದ್ರು. ಇವತ್ತು ಇಲ್ಲಿ ಕೂಡ ಅದೇನ ಮಾಡಿ ಈ ಒಂದು ಹೆಚ್ಚುವರಿಯಾಗಿ ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೆ ಈ ರೀತಿಯಾಗಿ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಏನೇ ಆದರೂ ಕೂಡ ನ್ಯಾಯಾಲಯದ ತೀರ್ಮಾನವನ್ನು ಪ್ರತಿಯೊಬ್ಬರು ಕೂಡ ಪಾಲಿಸಲೇಬೇಕಾಗುತ್ತೆ. ಸಚಿನ್, ಇಲ್ಲಿ ಕಳೆದ ಬಾರಿ ಅವರು ಅಲ್ಲಿ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂಥ ಸಂದರ್ಭದಲ್ಲಿ ಹೈಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿದ್ದನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು. ಈಗ ಮತ್ತೆ ಇಲ್ಲಿ ಇವ್ರಿಗೆ ಕೊಟ್ಟಿರುವಂಥ ಫೆಸಿಲಿಟಿಯನ್ನು ಮತ್ತೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಏನಾದರೂ ಇದೆಯಾ, ಹೇಗೆ ಅಂತ? ಸಚಿನ್, ಇಲ್ಲಿ ಗಮನಿಸಬೇಕಾದಂತಹ ಅಂಶಗಳೇನಂತ ಹೇಳಿದ್ರೆ ನೀವು ಹೇಳಿದಂಗೆ ಒಂದು ವೇಳೆ ಏನಾದರೂ ಅಕಸ್ಮಾತ್ ಅವರಿಗೆ ಐಷಾರಾಮಿ ಜೀವನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಹೆಚ್ಚುವರಿ ಸೌಲಭ್ಯಗಳನ್ನು ಕೊಟ್ಟಿದ್ದೆ ಆದರೆ ಹೈಕೋರ್ಟ್ ಕೂಡ ಪ್ರಶ್ನೆ, ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡುತ್ತೆ ಅನ್ನುವಂತಹದ್ದು ಕೂಡ ಕಾಡ್ತಿತ್ತು. ಆದರೆ ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನು ಸುಪ್ರೀಂ ಕೋರ್ಟ್ ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ ಈಗ ನಾವು ಏನಾದರೂ ಒಂದು ಜಾಮೀನಿಗೆ ಸಂಬಂಧಪಟ್ಟಂತೆ ಏನಾದರೂ ಕೆಳ ನ್ಯಾಯಾಲಯಗಳು ಕೂಡ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂತ ಹೇಳಿದ್ರೆ ಹೈಕೋರ್ಟ್ ಕೊಟ್ಟಂಥದ್ದನ್ನೇ ಇಲ್ಲಿ ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ಒಂದು ಸಹಜವಾಗಿಯೂ ಕೂಡ ಯಾಕೆ ಈ ಕೇಸ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅನ್ನೋಂಥ ಪ್ರಶ್ನೆ ಮಾಡಬಹುದು ಅನ್ನೋಂಥದ್ದು ಕೂಡ ಕಾಣುತ್ತೆ. ಅಲ್ಲದೆ ಜೈಲು ಒಳಗಡೆ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಜನಸಾಮಾನ್ಯರಿಗೂ ಕೂಡ ಮೂಲಭೂತ ಸೌಕರ್ಯಗಳು, ಆ ಮೂಲಭೂತ ಹಕ್ಕುಗಳೇನಿರುತ್ತೆ ಅದನ್ನು ಕೊಡಬೇಕಾಗುತ್ತೆ ಸಂವಿಧಾನದ ಪ್ರಕಾರವಾಗಿ. ಅಥವಾ ಆರೋಪಿ ಆಗಿರಲಿ ಅಥವಾ ಹೊರಗಡೆ ಇರುವಂತಹ ಸಾಮಾನ್ಯ ಕೈದಿ ಆಗಿರಲಿ, ಸಾಮಾನ್ಯ ಜನನೇ ಆಗಿದ್ರು ಕೂಡ ಒಳಗಡೆ ಇರೋದ್ರಿಂದಾಗಿ ಇವೇನು ಬೇಸಿಕ್ ನೀಡ್ಸ್ ಆಗಿರೋದ್ರಿಂದಾಗಿ ಒದಗಿಸಬೇಕಾಗುತ್ತೆ. ಈಗ ಅವರು ಹೆಚ್ಚುವರಿಯಾಗಿ ಕೇಳೋದ್ರಿಂದಾಗಿ ಅವರಿಗೆ ಒಂದು ಬೆಡ್ಶೀಟ್ ಮತ್ತು ತಲೆದಿಂಬನ್ನು ಮಾತ್ರ ನೀಡಲಾಗಿದೆ. ಯಾಕೆಂದರೆ ಕೆಲವರು ಅನಾರೋಗ್ಯಕ್ಕೆ ಈಡಾಗಿ ಅವ್ರಿಗೇನಾದರೂ ಅವಶ್ಯಕತೆ ಇದೆ ಅಂತ ಸಂದರ್ಭದಲ್ಲಿ ಕೂಡ ಕೊಡುವಂತಹ ಅದು ಕೂಡ ಕಾನೂನಿನಲ್ಲಿ ಇದೆ. ಹಾಗಾಗಿ ಅವರಿಗೆ ಕೊಟ್ಟಿರುವಂತಹದ್ದು. ಇದನ್ನು ಪ್ರಶ್ನೆ ಮಾಡಿ ಏನಾದರೂ ಹೈಕೋರ್ಟ್ಗೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಕಂಡು ಬರಲ್ಲ. ಯಾಕಂತ ಹೇಳಿದ್ರೆ ಸೆಲೆಬ್ರಿಟಿ ಆಗಿದ್ರು ಅನ್ನೋ ಒಂದು ಕಾರಣವನ್ನು ಹೊರತುಪಡಿಸಿದ್ರೆ ನಟ ದರ್ಶನ್ ಅವರು ಕೂಡ ಒಳಗಡೆ ಇರುವಂತಹ ಸಾಮಾನ್ಯ ಕೈದಿಗಳಂತೆ ಕೂಡ ಈಗ ನಡೆದುಕೊಳ್ತಾ ಇದ್ದಾರೆ. ಯಾಕಂದರೆ ಕಳೆದ 30 ದಿನಗಳಿಂದ ಏನು ಅವರು ಒಳಗಡೆ ಜೈಲಲ್ಲಿ ಇದ್ದಾರೆ ಅಲ್ಲಿಂದ ಇದುವರೆಗೂ ಕೂಡ ಯಾವುದೇ ಒಂದು ರಿಮಾರ್ಕ್ ಕೂಡ ಬಂದಿಲ್ಲ. ಹಾಗಾಗಿ ಜೈಲಿನ ಅಧಿಕಾರಿಗಳು ಕೂಡ ಅವರ ಮೇಲೆ ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. ಪ್ರತಿಯೊಂದು ಮೂಮೆಂಟನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅವರು ಯಾರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಏನು ಅಂತ ಹೇಳಿ, ಮತ್ತು ಅವ್ರನ್ನ ಭೇಟಿ ಮಾಡೋಕ್ಕೆ ಬರ್ತಾ ಇರುವಂಥ ಕುಟುಂಬಸ್ಥರು, ಸ್ನೇಹಿತರು ಎಲ್ಲವನ್ನು ಕೂಡ ಹೊರಗಡೆ ಲೆಕ್ಚರ್ ಬುಕ್ ಏನಿದೆ ಅದರಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಎಂಟ್ರಿ ಹೋಗುವಂತಹ ಸಂದರ್ಭದಲ್ಲಿ ಕೂಡ ಯಾರು ಮೀಟ್ ಮಾಡಿದ್ರು, ಏನೆಲ್ಲ ಸಂಬಂಧಪಟ್ಟಂತೆ ವಿಚಾರಗಳು ಆಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇದನ್ನ ಪ್ರಶ್ನೆ ಮಾಡಿ ಹೋಗ್ತಾರೆ ಅಂತ ಹೇಳೋದಕ್ಕೂ ಕೂಡ ಆಗೋದಿಲ್ಲ. ಸಚಿನ್, ಧನ್ಯವಾದ ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.